ಶಂಕರ ಮಠದಲ್ಲಿ ಮಂಗಳವಾರದಂದು ಶೃಂಗೇರಿಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ 76ನೇ ವರ್ಧಂತಿ ಮಹೋತ್ಸವ ಸಂಭ್ರಮದಿಂದ ಜರುಗಿತು. ಧರ್ಮದರ್ಶಿ ನಾರಾಯಣರಾವ್ ವೈದ್ಯ, ರಾಘವೇಂದ್ರ ಅಳವಂಡೀಕರ್, ದತ್ತಾತ್ರೇಯ ಹೊಸಳ್ಳಿ, ವೇಣುಗೋಪಾಲ್, ಮೋಹನ್ ಲೆಕ್ಕಿಹಾಳ್, ಬಾಲಕೃಷ್ಣ ದೇಸಾಯಿ ಸೇರಿದಂತೆ ಶಾರದಾ ಶಂಕರ ಭಕ್ತ ಭಜನಾ ಮಂಡಳಿಯ ಸದಸ್ಯರು ಪಾಲ್ಗೊಂಡಿದ್ದರು. ನಿಮ್ಮ ಜೊತೆಗೆ ನಮ್ಮ ಮನೆ ಪಕ್ಕದಲ್ಲಿ ಇರುವಂಥ ಕೂಡ ಕರ್ಕೊಂಡು ಬರೋ ವ್ಯವಸ್ಥೆ ಮಾಡ್ಕೋಬೇಕು. ಯಾಕಂದರೆ ಜಾತಿ ಮತ ಪಂಥ ಎಲ್ಲರದ್ದು ನಮ್ಮ ಶೃಂಗೇರಿ ಶಂಕರ ಮಠ ನಿಮಗೆಲ್ಲ ಗೊತ್ತಿದೆ. ಅದನ್ನು ನಾವು ಪಾಲನೆ ಮಾಡಬೇಕಾಗಿದೆ. ಇಷ್ಟು ದಿವಸ ಮಾಡ್ಕೊಂಡು ಬಂದೀವಿ. ಇವತ್ತೆಲ್ಲ ನಾಯಕರು ಎಲ್ಲ ಕೆಲಸಗಳ ಕಾರ್ಯಗಳು ಇದ್ದಿದ್ದಕ್ಕೆ ಆಗಿಲ್ಲ ಅಂತಂದ್ರೆ ಒಂದು ದಿವಸ ಆಗಿಲ್ಲ ಅಂತಂದ್ರೆ ನಾವು ಯಾವತ್ತೂ ಬೇಜಾರು ಮಾಡ್ಕೋಬಾರ್ದು. ನಾವು ಪ್ರತಿ ಸಾರಿ ಅತ್ಯುತ್ಸಾಹದಿಂದ ಅತಿ ವಿಜೃಂಭಣೆಯಿಂದ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ. ಆ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರ್ತವೆ. ನಿಮ್ಮ ಸಹಕಾರಕ್ಕೆ ಇನ್ನೊಂದ್ಸಲ ಧನ್ಯವಾದಗಳು. ಎಲ್ಲ ರೀತಿಯ ಪರಮ ಪೂಜ್ಯ ಗುರುಗಳ ಅನುಗ್ರಹ ಎಲ್ಲರ ಮೇಲೆ ಅಂತ ಆಶಿಸ್ತಾ ನಮ್ಮ 20 ವರ್ಷದಲ್ಲಿ ಪರಿಪೂರ್ಣ ಮಾಡಿ ಹೇಳಿದ್ರು. ಈಗಾಗಲೇ ನಾವು ಹಂತಕ್ಕೆ ಬಂದೀವಿ. ಅದು ಅನಾನುಕೂಲಗಳು ಇದ್ದೇ ಇರ್ತಾವೆ ಜನರಿಗೆ. ಆ ಅನಾನುಕೂಲದ ಮಧ್ಯೆ ಕೂಡ ನಾವು ಶ್ರದ್ಧೆಯಿಂದ ನಾವು ದೇವಸ್ಥಾನಕ್ಕೆ ಬಂದು ಎಲ್ಲ ವರ್ಧಂತಿ ಉತ್ಸವಗಳನ್ನು ಆಮೇಲೆ ಶೃಂಗೇರಿ ಮಠದ ಪರಂಪರೆಯಲ್ಲಿರುವ ಎಲ್ಲ ಧಾರ್ಮಿಕ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆಯಿಂದ ನಾವು ಮಾಡ್ತಾ ಬಂದಿದ್ದೀವಿ. ಅದಕ್ಕೆಲ್ಲ ನಮ್ಮ ಪರಪೂಜ್ಯ ಗುರುಗಳ ಪೂರ್ಣಾನುಗ್ರಹ ಅದಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಅನಿಸ್ತದೆ. ಇಂಥ ಒಂದು ಮಹಾನುಭಾವರ ವರ್ಧಂತಿ ದಿವಸ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಕುಟುಂಬದವರಿಗೂ ಕೂಡ ಎಲ್ಲ ಒಳ್ಳೆಯ ರೀತಿಯಿಂದ ಆಯುರಾರೋಗ್ಯ ಮನಃಶಾಂತಿ ಕೊಡಲಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಒಳ್ಳೆಯದಾಗಿ ಆಗಲಿ ಅಂತ ಹೇಳಿ ನಾವು ಪರಪೂಜ್ಯ ಗುರುಗಳಲ್ಲಿ ಉಭಯ ಜಗತ್ತಿನಲ್ಲಿ ಹಾಗೂ ಜಗನ್ಮಾತೆ ಶಾರದಾ ಮೇಲೆ ಬೇಡಿಕೊಂಡು ಇವತ್ತಿನ ಈ ವರ್ಧಂತಿ ಉತ್ಸವದ ಬಗ್ಗೆ ಮಾತಾಡಲಿಕ್ಕೆ ನೀವು ಅನುವು ಮಾಡಿಕೊಟ್ಟಿರಿ. ಅದಕ್ಕಾಗಿ ನಿಮಗೆ ಮತ್ತೊಂದು ಸಾರಿ ಕೃತಜ್ಞತೆಯನ್ನು ಹೇಳಿ, ಇದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಕೂಡ ನಿಮ್ಮ ಸಹಕಾರ ಯಾವಾಗಲೂ ಇರಲಿ. ಇವತ್ತೇನೋ ಸ್ವಲ್ಪ ಬೆರಳೆಣಿಕೆಯಲ್ಲಿ ಇರ್ಬೋದು. ನಾನು ಯಾವತ್ತೂ ಶಂಕರ ಮಠದ ಪರವಾಗಿ ನಮ್ಮ ಪರಮ ಪೂಜ್ಯ
ಗುರುಗಳಾದ ಶ್ರೀ ಶೃಂಗೇರಿ ಮಠದ ಅವಿಚ್ಛಿನ್ನ ಗುರು ಪರಂಪರೆಯ 36ನೇ ಜಗದ್ಗುರುವಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ 26ನೇ ವರ್ಷದ ವರ್ಧಂತಿ ಮಹೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದು ನಾವು ಕಳೆದ 2 ವರ್ಷಗಳಿಂದ ಸನ್ಯಾಸ ಸ್ವೀಕಾರದ ಸುವರ್ಣ ಮಹೋತ್ಸವವನ್ನು ಆಚರಿಸಿದ್ವಿ. ಕಳೆದ ವರ್ಷ ವಜ್ರೋತ್ಸವ ಭಾರತಿ ಅಂತೇಳಿ ಅವರ 75ನೇ ವರ್ಷದ ವರ್ಧಂತಿಯನ್ನು ಕೂಡ ನಾವು ಆಚರಣೆ ಮಾಡಿದ್ವಿ. ಈಗ 76ನೇ ವರ್ಷದ ವರ್ಧಂತಿಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇದು ನಮ್ಮ ಶೃಂಗೇರಿ ಮಠದ ಪರಂಪರೆಯಲ್ಲಿ ಗುರುಗಳನ್ನು ಯಾವಾಗಲೂ ನೆನಪಿನಲ್ಲಿ ಇಡಬೇಕಾದಂಥ ಗುರುಗಳನ್ನು ಯಾವಾಗಲೂ ಇಟ್ಕೋತ ನಾವು ಕೆಲಸ ಮಾಡ್ತಾ ಇದ್ದರೆ ನಮ್ಮ ಮನೋ ಅನಿಷ್ಟಗಳೆಲ್ಲ ನೆರವೇರ್ತಾ ಹೋಗೋದು ಖಂಡಿತವಾಗಿಯೂ ನಮಗೆ ಒಳ್ಳೆಯದಾಗ್ತದೆ ಅನ್ನೋದು ನಮ್ಮ ಒಂದು ನಿಷ್ಠೆ ಅದಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಇದೇ ರೀತಿ ವಿಶೇಷ ಅಂತಂದರೆ ನಮ್ಮ ಭಾರತೀ ತೀರ್ಥ ಸ್ವಾಮಿಗಳು ಯಾಕೆ ನಮಗೆ ಎಲ್ಲರಿಗಿಂತ ಹೆಚ್ಚಿಗೆ ಅಂತಂದರೆ ನಮ್ಮ ಸಮಕಾಲದಲ್ಲಿ ಅವ್ರನ್ನ ನೋಡಿದಂಥ ನಾವು ನಮ್ಮ 1989 ಇಸ್ವಿಯಲ್ಲಿ ಗಂಗಾವತಿಯಲ್ಲಿ ಬಂದು ಗಂಗಾವತಿಯಿಂದ ನಗರೇಶ್ವರ ದೇವಸ್ಥಾನದಲ್ಲಿ ಇದ್ದು ನಗರೇಶ್ವರ ದೇವಸ್ಥಾನದಲ್ಲಿ 1 ದಿವಸ ಇದ್ದು ಹೋಗಿ 10 ದಿವಸದಲ್ಲಿ ಸನ್ಯಾಸ ಸ್ವೀಕಾರದ ಪಟ್ಟಾಭಿಷೇಕ ಮಾಡಿಕೊಂಡಂಥ ಗುರುಗಳು ನಮ್ಮ ಗಂಗಾವತಿಯಲ್ಲಿ ವಿಶೇಷ ಅನುಗ್ರಹ ಮಾಡಿ ಈ ಒಂದು ಭವ್ಯವಾದ ಒಂದು ಶೃಂಗೇರಿ ಮಠದ ನಿರ್ಮಾಣವನ್ನು ಅವರ ಮನೋ ಇಚ್ಛೆಯಂತೆ ನಮ್ಮೆಲ್ಲರ ಮನಸ್ಸಿನಂತೆ ನಾವು ಮಾಡಿದ್ದೀವಿ. ಅವರ ಸಂಪೂರ್ಣ ಅನುಗ್ರಹ ನಮ್ಮ ಮೇಲೆ ಇದೆ. ಪರಮ ಪೂಜ್ಯ ವಿಧುಶೇಖರ ಮಹಾಸ್ವಾಮಿಗಳ ಅನುಗ್ರಹ ಕೂಡ ನಮ್ಮ ಮೇಲೆ ಇದೆ ಅಂತಲಿಕ್ಕೆ ಭೂಮಿ ಪೂಜೆ ಮಾಡೋ ದಿವಸದಲ್ಲಿ ಅವರು ಇನ್ನೂ ಸನ್ಯಾಸ ಸ್ವೀಕಾರ ಮಾಡಲಿದ್ರು ಕೂಡ ಗುರುಗಳು ನಮ್ಮ ಗಂಗಾವತಿಗೆ ನಮ್ಮ ಪರಮ ಪೂಜ್ಯ ಗುರುಗಳ ಜೊತೆಗೆ ಬಂದು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಕೂಡ ನಮಗೆ ಬಹಳ ಸಂತೋಷದ ವಿಷಯ. ಇಂಥ ಒಂದು ಮಹಾನುಭಾವದ ವರ್ಧಂತಿ ಉತ್ಸವವನ್ನು ನಾವು ಸುಮಾರು ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ. ಕಳೆದ ವರ್ಷ ವಜ್ರೋತ್ಸವ ಭಾರತಿಯಲ್ಲಿ ಅನೇಕ ಒಂದು ಸಾಮಾಜಿಕ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಈ ವರ್ಷ ಕೂಡ ನಾವು ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬದ್ಧರಾಗಿದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಇದೇ ರೀತಿ ಯಾವ ಸಾಮಾಜಿಕ ಕಾರ್ಯಕ್ರಮವನ್ನೇ ರಕ್ತ ಪರಿಶೀಲನೆ ಮಾಡಿದ್ದು, BP ಎಲ್ಲ ಚೆಕ್ ಮಾಡಿದ್ದು, ಅತ್ಯಂತ ಬಡ ಮಹಿಳೆಗೆ ಮಂಗಲಸೂತ್ರ ದಾನ ಮಾಡಿದ್ದು, ಕೆಲವೊಂದು ವಿಶೇಷ ಅಂತಂದರೆ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ನಮ್ಮ ಮಠದಿಂದ ಒಂದು ರೀತಿ ಅನುದಾನ ಅವರಿಗೆ ಕೊಟ್ಟಿದ್ದು, ಇಂತೂ 10 ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಅದೆಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಮಾತ್ರ ಸಾಧ್ಯ ಅಂತಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ವಿಶೇಷವಾಗಿ ಶಾರದಾ ಶಂಕರ ಭಕ್ತ ಮಂಡಳಿಯ ಒಂದು ಸಹಕಾರ ಯಾವ ರೀತಿ ಇದೆ ಅಂತಂದರೆ ನಮಗೆ ಅದನ್ನು ಹೇಳಲಿಕ್ಕೆ ಅಸಾಧ್ಯ ಅಂತಂದು ನಾನು ಭಾವಿಸ್ತೀನಿ. ನಿಮ್ಮೆಲ್ಲರ ಸಹಕಾರದಿಂದೇ ಈ 8 ವರ್ಷಗಳ ಕಾಲ 9ನೇ ವರ್ಷದಲ್ಲಿ ನಾವು 8 ವರ್ಷ ಮುಗಿಸಿ 9ನೇ ವರ್ಷದಲ್ಲಿ ಇದ್ದೀವಿ. 10ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಮಠದ ಪರಂಪರೆ ನಿರಂತರವಾಗಿ ನಡೀತಾ ಇರಬೇಕು, ಈ ಧರ್ಮ ಕಾರ್ಯಗಳು ನಡೀತಾ ಇರಬೇಕು ಅನ್ನೋದು ಒಂದೇ ಒಂದು ನಮ್ಮ ಉದ್ದೇಶ. ಗುರುಗಳ ಉದ್ದೇಶ ಕೂಡ ಅದೇ.